ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಬದಲಾಗುತ್ತಾ ಇಷ್ಟು ದಿನ ಟ್ರೆಂಡ್ ಆಗಿದ್ದಂತ ಕೈದಿ ನಂಬರ್ 6106. ಇಲ್ಲಿವರೆಗೂ ಕೂಡ 6106 ಕೈದಿ ನಂಬರ್ ಏನಿದೆ, ದರ್ಶನ್ಗೆ ಕೊಟ್ಟಿರುವಂತಹ ವಿಚಾರಣಾಧೀನ ಕೈದಿ ನಂಬರ್, ಆ ನಂಬರ್ ಅನ್ನ ಟ್ರೆಂಡ್ ಮಾಡ್ತಾ ಇದ್ರು ಬಾಸ್ ಅಂಧಾಭಿಮಾನಿಗಳು. ಟ್ರೆಂಡ್ ಆಗಿದ್ದಂತ ಕೈದಿ ಸಂಖ್ಯೆ ಈಗ ಬಳ್ಳಾರಿಯಲ್ಲಿ ಚೇಂಜ್ ಆಗುವಂತ ಸಾಧ್ಯತೆ. ಪರಪ್ಪನ ಅಗ್ರಹಾರದಲ್ಲಿ ನೀಡಲಾಗಿದ್ದಂತಹ ವಿಚಾರಣಾಧೀನ ಕೈದಿ ನಂಬರ್ 6106 ಏನಿದೆ, ಅದನ್ನೇ ಅನೇಕರು ತಮ್ಮ ಗಾಡಿ ನಂಬರ್ ಆಗಿ ಬದಲಾಯಿಸ್ಕೊಳ್ತಾ ಇದ್ರು. ಅಂದ್ರೆ ಗಾಡಿ ಮೇಲೆ ಆ ನಂಬರ್ ಬರ್ಕೊಳ್ತಾ ಇದ್ರು, ಹಚ್ಚೆ ಹಾಕ್ಸ್ಕೊಳ್ತಾ ಇದ್ರು, ಆಮೇಲೆ ಸ್ಲೇಟ್ ಮೇಲೆ ಆ ನಂಬರ್ ಬರ್ಕೊಂಡು ಫೋಟೋ ಶೂಟ್ ಮಾಡಿದ್ರು. ಇದೀಗ ಬೇರೆ ಜೈಲಿಗೆ ಸ್ಥಳಾಂತರ ಆಗ್ತಾ ಇರೋದ್ರಿಂದ ಕೈದಿ ನಂಬರ್ ಕೂಡ ಚೇಂಜ್ ಆಗುತ್ತೆ. ಮೈ ಮೇಲೆಲ್ಲ ಟ್ಯಾಟೂ ಹಾಕೊಂಡ್ ಬಿಟ್ಟಿದ್ರು ಬಾಸ್ ಅಭಿಮಾನಿಗಳು. ಬಾಸ್ಗೆ ಜೈಲಲ್ಲಿ ಇದ್ರು ಕೂಡ ಬಾಸೇ, ಹಾಗಾಗಿ ಬಾಸ್ ಕೊಟ್ಟಿರುವಂತ ಕೈದಿ ನಂಬರ್ ಕೂಡ ನಾವು ಟ್ರೆಂಡ್ ಮಾಡ್ತೀವಿ ಅಂತ ತಮ್ಮ ಬೈಕ್ಗಳ ಮೇಲೆ ಆ ನಂಬರ್ ಅನ್ನ ಬರ್ಸ್ಕೊಳ್ಳೋ ಮೂಲಕ ಇದೇ ಫ್ಯಾನ್ಸಿ ನಂಬರ್ ಅಂತ ಟ್ರೆಂಡ್ ಮಾಡ್ತಾ ಇದ್ರು. ಬೈಕ್ ಮೇಲೆ ನಂಬರ್ ಹಾಕ್ಸ್ಕೊಂಡು ಫ್ಯಾನ್ಸ್ ಅದ್ದೂರಿಯಾಗಿ ಅದನ್ನು ಕೂಡ ಸೆಲೆಬ್ರೇಷನ್ ಮಾಡಿದ್ರು. ಈಗ ಬಳ್ಳಾರಿ ಜೈಲಿನಲ್ಲಿ ಬೇರೆ ಕೈದಿ ನಂಬರ್ ಅನ್ನ ಕೊಡ್ತಾರೆ ಜೈಲಾಧಿಕಾರಿಗಳು. ಬಳ್ಳಾರಿ ಜೈಲಿನ ಪ್ರಿಸನರ್ ಕೌಂಟ್ ದಾಖಲೆಗಳ ಪ್ರಕಾರ ನಂಬರ್ ಅನ್ನ ಕೊಡ್ಲಾಗುತ್ತೆ. ಅಂದ್ರೆ ಅಲ್ಲಿ ಎಷ್ಟು ಬ್ಯಾರೆಕ್ಗಳಿದಾವೆ, ಜೊತೆಗೆ ಎಷ್ಟು ಜನ ವಿಚಾರಣಾಧೀನ ಕೈದಿಗಳಿದ್ದಾರೆ, ಅದನ್ನ ಆಧಾರವಾಗಿಟ್ಕೊಂಡು ಈಗ ನಂಬರ್ ಅನ್ನ ಬದಲಾವಣೆ ಮಾಡ್ತಾರೆ. ಹಾಗಾದ್ರೆ ಈಗಲೂ ನೀವು ಕೈದಿ ನಂಬರ್ ಚೇಂಜ್ ಆಯ್ತು ಅಂದ ತಕ್ಷಣ ಟ್ಯಾಟೂವನ್ನ ಮತ್ತೆ ಇರೇಸ್ ಮಾಡಿಕೊಂಡು ಮತ್ತೆ ಈ ಕೈದಿ ನಂಬರ್ ಅನ್ನು ಹಾಕೊಳ್ತೀರಾ ಅಭಿಮಾನಿಗಳು? ಯಾಕೆಂದ್ರೆ ಕೈದಿ ನಂಬರ್ ಅಂತ ಗೊತ್ತಾದ ತಕ್ಷಣ, ವಿಚಾರಣಾಧೀನ ಕೈದಿ ನಂಬರ್ ಕೊಟ್ಟಿದ್ದಾರೆ 6102 ಅಂದ ತಕ್ಷಣ ಎಲ್ಲರೂ 6106 ಬಂದ ತಕ್ಷಣ ಅದೇ ನಂಬರ್ನ ಟ್ರೆಂಡ್ ಮಾಡ್ತೀವಿ ಅಂತ ಪ್ರತಿಯೊಬ್ಬರು ಕೂಡ ಈ ದರ್ಶನ್ ಅವರ ಅಭಿಮಾನದಲ್ಲಿ ಬಹಳ ಮುಳುಗಿದ್ರಲ್ಲ, ಅಂಥವ್ರು ಹಣೆ ಮೇಲೆ ಹಚ್ಚ ಹಾಕ್ಸ್ಕೊಂಡ್ರಿ, ಗಾಡಿ ಮೇಲೆ ಕೂಡ ಆ ನಂಬರ್ ಬರ್ಸ್ಕೊಂಡ್ರಿ, ಅದೇ ನಂಬರನ್ನ ಗಾಡಿ ನಂಬರ್ ಪ್ಲೇಟ್ ಮಾಡ್ಕೋಬೇಕಂತ ಮುಂದಾಗ್ತಾ ಇದ್ರಿ. ಆದರೆ ಅದಕ್ಕೆ ಟ್ರಾಫಿಕ್ ಪೊಲೀಸರು ಇರ್ಬೋದು, ಅದೇ ರೀತಿಯಾಗಿ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಅವಕಾಶವನ್ನು ಕೊಡಲಿಲ್ಲ, ಹಾಗಾಗ್ಬಿಟ್ರಿ. ಆದ್ರೀಗ ಕೈದಿ ನಂಬರೇ ಚೇಂಜ್ ಆಗ್ತಾ ಇದೆಯಲ್ಲ, ವಿಚಾರಣಾಧೀನ ಕೈದಿ ನಂಬರನ್ನ ಬದಲಾವಣೆ ಮಾಡ್ತಾರೆ. ಬಳ್ಳಾರಿಗೆ ಹೋದ ತಕ್ಷಣ ಅಲ್ಲಿಯ ಬ್ಯಾರಕ್ ಸಂಖ್ಯೆ ಅಥವಾ ಕೈದಿಗಳು ಎಷ್ಟು ಜನ ಇದ್ದಾರೆ ಅದ್ರ ಆಧಾರದ ಮೇಲೆ ನಂಬರ್ ಕೊಡ್ತಾ ಹೋಗ್ತಾರೆ. ಈಗಲೂ ಕೂಡ ಹಾಗಾದ್ರೆ ನಂಬರ್ ಬದಲಾಯಿಸ್ಕೊಳ್ತೀರಾ ನೀವು? ಈಗಲಾದರೂ ಇದಕ್ಕೆ ಅಂಧಾಭಿಮಾನ ಅಂತ ನಾವು ಮೊದಲಿಂದ ಅದಕ್ಕೇನೆ ಕರಿತಾ ಇದ್ದಿದ್ದು. ಒಬ್ಬ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿ ಜೈಲ್ಗೆ ಹೋಗಿರುವಂಥ ದರ್ಶನ್ ಮೇಲಿರುವಂಥ ಅಭಿಮಾನ ಎಷ್ಟಿರಬೇಕು ಅಷ್ಟಿರಬೇಕು. ಯಾರೋ ತಪ್ಪು ಮಾಡಿದ್ದಾರೆ ಅಂತ ಅಂದಾಗ ಆ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ನೀವು ಮಾಡಿರೋದೇ ಸರಿ, ಆನೆ ನಡೆದಿದ್ದೇ ದಾರಿ, ನೀವೆಲ್ಲಿ ಹೋದ್ರೂ ನಿಮ್ಮ ಹಿಂದೆ ಬರ್ತೀವಿ ನಾವು, ನೀವೇನು ಮಾಡಿದ್ರು ಟ್ರೆಂಡೇ, ನೀವು ಹಾಕೋ ಬಟ್ಟೆ, ಹಾಕೋ ಟ್ಯಾಟೋ, ಜೊತೆಗೆ ನೀವು ಜೈಲಲ್ಲಿ ಇದ್ದೀರಾ ಅಂದರೆ ಜೈಲಲ್ಲಿ ಇದ್ರೂ ಆ ಕೈದಿ ನಂಬರ್ ಪ್ರತಿಯೊಂದು ಕೂಡ ನಾವು ಟ್ರೆಂಡ್ ಮಾಡ್ತೀವಿ ಅಂತ ಹೋಗ್ತಾ ಇದ್ರಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಅನೇಕರು ತಮ್ಮ ಹಣೆ ಮೇಲೇ ಟ್ಯಾಟೂ ಹಾಕ್ಸ್ಕೊಂಡು ಬಿಟ್ಟಿದ್ರು. ತಮ್ಮ ತಂದೆ ತಾಯಿಯ ಹೆಸರನ್ನ ಅಥವಾ ತಮ್ಮ ಮಗು ಹೆಸರನ್ನು ಕೂಡ ಟ್ಯಾಟೂ ಹಾಕ್ಸ್ಕೊಂಡಿರ್ತಾರೋ ಇಲ್ವೋ, ಎದೆ ಮೇಲೆ, ಕೈ ಮೇಲೆ, ಹಣೆ ಮೇಲೆ ಟ್ಯಾಟೂ ಹಾಕ್ಸ್ಕೊಳ್ತಾ ಇದ್ರು. ಅಂಧಾಭಿಮಾನವನ್ನ ಮೆರೆಯೋದಕ್ಕೆ ಎಷ್ಟು ಟ್ರೈ ಮಾಡ್ತಾ ಇದ್ರು. ಆದ್ರೀಗ ಕೈದಿ ನಂಬರೇ ಬದಲಾವಣೆ ಆಗುತ್ತೆ. ಯಾಕೆಂದ್ರೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಕಾರಣ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಜೈಲಿನ ನಿಯಮಗಳನ್ನ ಉಲ್ಲಂಘನೆ ಮಾಡಿ ರಾಜಾತಿಥ್ಯ ಪಡ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಸದ್ಯಕ್ಕೆ ಈಗ ಟ್ಯಾಟೂ ಹಾಕ್ಸ್ಕೊಂಡಂಥವ್ರು ಗಾಡಿ ಮೇಲೆ ನಂಬರ್ ಯಾರ್ಯಾರು ಹಾಕ್ಸ್ಕೊಂಡಿದ್ರಲ್ಲ ಕೈದಿ ನಂಬರನ್ನ, ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾಡ್ತಾರೆ ಅದು ಕೂಡ ಕಾದು ನೋಡಬೇಕಿದೆ.